ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಿಮಗೆ. ಸ್ನೇಹಿತರೆ, ದಿಜಾವು ಎಂದರೇನು, ಅದರ ಹಿಂದಿನ ರಹಸ್ಯ ಏನು, ದಿ ಅವೇರ್ನೆಸ್ ಆಫ್ ಸೈಕಾಲಜಿ, ಬನ್ನಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂದಾದರೂ ಹೇಗೆ ಆಗಿದೆಯಾ? ನೀವು ಯಾವುದೋ ಒಂದು ಹೊಸ ಊರಿಗೆ ಹೋಗಿರ್ತೀರಾ, ಅಥವಾ ಯಾರೋ ಒಬ್ಬ ಹೊಸ ವ್ಯಕ್ತಿಯನ್ನು ಭೇಟಿ ಮಾಡಿರ್ತೀರ. ಅರೆ, ಈ ಜಾಗಕ್ಕೆ ನಾನು ಮೊದಲೇ ಬಂದಿದ್ದೀನಿ ಅಲ್ವಾ, ಈ ವ್ಯಕ್ತಿ ಜೊತೆ ನಾನು ಇದೇ ಮಾತನ್ನು ಈ ಹಿಂದೇನು ಆಡ್ಬಿಟ್ಟಿದ್ದೀನಿ ಅಲ್ವಾ ಅನಿಸೋಕೆ ಶುರು ಆಗುತ್ತೆ. ಆದರೆ ಲಾಜಿಕಲಿ ಆಗಿ ಯೋಚನೆ ಮಾಡಿದರೆ ಇತಿಹಾಸದಲ್ಲಿ ನೀವು ಆ ಜಾಗಕ್ಕೆ ಮೊದಲನೇ ಬಾರಿ ಬಂದಿರ್ತೀರ. ಹಾಗಾದರೆ ನಿಮ್ಮ ಮೆದುಳಿಗೆ ಆ ಹಳೆಯ ನೆನಪು ಎಲ್ಲಿಂದ ಬಂತು? ನೀವು ಹೋದ ಜನ್ಮದಲ್ಲಿ ಇಲ್ಲಿಗೆ ಬಂದಿದ್ರಾ, ಅಥವಾ ನಿಮಗೆ ಭವಿಷ್ಯದ ಮೊದಲೇ ಗೊತ್ತಿತ್ತಾ? ಸೈಕಾಲಜಿ ಪ್ರಪಂಚದಲ್ಲಿ ಇದಕ್ಕೆ ದೇಜಾವು ಅಂತ ಕರೀತಾರೆ. ಇಂದು ಈ ವಿಡಿಯೋದಲ್ಲಿ ನಿಮ್ಮ ಮೆದುಳು ನಿಮಗೆ ಮಾಡುವ ಈ ವಿಚಿತ್ರ ಮಾಯಾಜಾಲದ ಹಿಂದಿನ ಅಸಲಿ ಸೈಕಾಲಜಿ ಮತ್ತು ಸೈನ್ಸನ್ನು ಎಳೆಯಾಗಿ ಬಿಚ್ಚಿಡ್ತೀನಿ. ಈ ವಿಡಿಯೋ ಕೊನೆಯವರೆಗೆ ನೋಡಿ, ಮಿಸ್ ಮಾಡ್ಕೊಳ್ಬೇಡಿ. ಮೊದಲನೇದಾಗಿ ದೇಜಾವು ಅನ್ನುವ ಪದ ಎಲ್ಲಿಂದ ಬಂತು ಅಂತ ನೋಡೋಣ. ಇದೊಂದು ಫ್ರೆಂಚ್ ಪದದ ಅರ್ಥ ಆಲ್ರೆಡಿ ಸೀನ್ ಅಥವಾ ಈಗಾಗಲೇ ನೋಡಿದ್ದೀನಿ ಎನ್ನಲಾಗುತ್ತದೆ. ವಿಶ್ವದ ಪ್ರಸಿದ್ಧ ಸೈಕಾಲಜಿಸ್ಟ್ಗಳ ಪ್ರಕಾರ ಇಡೀ ಪ್ರಪಂಚದಲ್ಲಿ 60% ರಿಂದ 70% ಜನರಿಗೆ ಅವರ ಜೀವನದಲ್ಲಿ ಕನಿಷ್ಠ ಒಂದು ಬಾರಿಯಾದರೂ ಈ ಅನುಭವ ಆಗಿರುತ್ತೆ. ವಿಶೇಷವಾಗಿ 15 ವರ್ಷದಿಂದ 25 ವರ್ಷದ ಯುವಕ ಮತ್ತು ಯುವತಿಯರಲ್ಲಿ ಅತಿ ಹೆಚ್ಚು ಕಾಣಿಸಿಕೊಳ್ಳುತ್ತದೆ. ನಾನು ಯಾವುದೇ ಒಂದು ಘಟನೆಯನ್ನು ಅನುಭವಿಸುತ್ತಿರುವಾಗ ನಮ್ಮ ಮೈಂಡ್ ನಮಗೆ ಇದು ರಿಪೀಟ್ ಆಗ್ತಿದೆ ಅನ್ನೋ ಬದಲಾವಾದ ಸಿಗ್ನಲ್ ಕೊಡುತ್ತೆ. ಆದರೆ ಅದು ಯಾವಾಗ ನಡೀತು ಅಂತ ನೆನಪು ಮಾಡಿಕೊಳ್ಳಲು ಹೋದರೆ ನಮಗೆ ಯಾವುದೇ ಪಕ್ಕಾ ಆಧಾರ ಸಿಗುವುದಿಲ್ಲ. ಕೇವಲ ಒಂದು ರೀತಿಯ ವಿಚಿತ್ರ ಗೊಂದಲ ಸೃಷ್ಟಿಯಾಗುತ್ತದೆ. ಹಳೆಯ ಕಾಲದಲ್ಲಿ ಜನರು ಇದನ್ನು ಪೂರ್ವಜನ್ಮದ ನೆನಪು ಅಂತ ಕರೀತಾರೆ. ಆದರೆ ಆಧುನಿಕ ವಿಜ್ಞಾನ ಮತ್ತು ನ್ಯೂರೋಸೈನ್ಸ್ ಇದರ ಹಿಂದೆ ಇರುವ ಅಸಲಿ ಕಾರಣವನ್ನು ಪತ್ತೆ ಹಚ್ಚಿದೆ. ಹಾಗಾದರೆ ವಿಜ್ಞಾನ ಏನು ಹೇಳುತ್ತೆ? ನಮ್ಮ ಮೆದುಳು ಕೆಲಸ ಮಾಡುವ ಶೈಲಿಯಲ್ಲೇ ಇದಕ್ಕೆ ಉತ್ತರ ಇದೆ. ನಮ್ಮ ಕಣ್ಣುಗಳು ಮತ್ತು ನಮ್ಮ ಮೆದುಳು ಹೇಗೆ ಕೆಲಸ ಮಾಡುತ್ತದೆ ಅಂದರೆ, ನಾವು ನೋಡುವ ಪ್ರತಿಯೊಂದು ದೃಶ್ಯವು ಕಣ್ಣುಗಳ ಮೂಲಕ ಮೆದುಳಿನ ಎಡಭಾಗ ಅಂದರೆ ಲೆಫ್ಟ್ ಹೆಮಿಸ್ಫಿಯರ್ ಮತ್ತು ಬಲಭಾಗಕ್ಕೆ ಅಂದರೆ ರೈಟ್ ಹೆಮಿಸ್ಫಿಯರ್ ಸಿಗ್ನಲ್ ರೂಪದಲ್ಲಿ ತಲುಪುತ್ತದೆ. ಎರಡೂ ಭಾಗಗಳಲ್ಲಿ ಸಿಗ್ನಲ್ ಅನ್ನು ಒಟ್ಟಿಗೆ ಪ್ರೊಸೆಸ್ ಮಾಡಿದಾಗ ಒಂದೇ ಚಿತ್ರವನ್ನು ತೋರಿಸುತ್ತದೆ. ಇದು ನಡೆಯಲು ಸೆಕೆಂಡಿನ 100 ಸಮಯ ಬೇಕಾಗುತ್ತದೆ. ಆದರೆ ಕೆಲವೊಮ್ಮೆ ನಮ್ಮ ಮೆದುಳು ಅತಿಯಾದ ಸುಸ್ತು ಅಥವಾ ಒತ್ತಡದಲ್ಲಿದ್ದಾಗ ಕಣ್ಣುಗಳು ಕಳುಹಿಸಿದ ಸಿಗ್ನಲ್ ಮೆದುಳಿನ ಒಂದು ಭಾಗಕ್ಕೆ ತಲುಪಿದ ಮೈಕ್ರೋ ಸೆಕೆಂಡ್ ನಂತರ ಇನ್ನೊಂದು ಭಾಗಕ್ಕೆ ತಲುಪುತ್ತದೆ. ಅಂದರೆ ಕೇವಲ ಒಂದು ಕಣ್ಣಿನ ದೃಶ್ಯ ಸ್ವಲ್ಪ ಲೇಟಾಗಿ ಮೆದುಳಿಗೆ ತಲುಪುತ್ತದೆ. ಆಗ ಏನಾಗುತ್ತೆ ಗೊತ್ತಾ? ಉದಾಹರಣೆಗೆ, ನೀವು ಸಣ್ಣ ವಯಸ್ಸಿನಲ್ಲಿ ಯಾವುದೋ ಒಂದು ಹೋಟೆಲ್ಗೆ ಹೋಗಿರ್ತೀರ. ಅಲ್ಲಿನ ಟೇಬಲ್ ಡಿಸೈನ್, ಅಲ್ಲಿ ಪ್ಲೇ ಆಗ್ತಿದ್ದ ಸಾಂಗ್ ಅಥವಾ ಅಲ್ಲಿ ಬರ್ತಿದ್ದ ಕಾಫಿ ವಾಸನೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ಸೇವ್ ಆಗಿರುತ್ತದೆ. ಆದರೆ ಕಾಲಕ್ರಮೇಣ ನೀವು ಆ ಹೋಟೆಲನ್ನು ಸಂಪೂರ್ಣವಾಗಿ ಮರೆತು ಬಿಡ್ತೀರಾ. ಅದೇ 10 ವರ್ಷಗಳ ನಂತರ ನೀವು ಸಂಪೂರ್ಣವಾಗಿ ಹೊಸದೊಂದು ಊರಿನಲ್ಲಿ ಹೊಸ ಹೋಟೆಲ್ಗೆ ಹೋಗಿರ್ತೀರ. ಅಲ್ಲಿ ಅದೇ ರೀತಿಯ ಟೇಬಲ್ ಆಗಿರುತ್ತೆ ಅಥವಾ ಅದೇ ಕಾಫಿ ವಾಸನೆ ಬರುತ್ತೆ. ಆಗ ನಿಮ್ಮ ಮೆದುಳು ಆ ಹಳೆಯ ನೆನಪಿನ ಒಂದು ಸಣ್ಣ ತುಣುಕನ್ನು ಹಿಡಿದುಕೊಂಡು ಇಡೀ ಹೊಸ ಹೋಟೆಲನ್ನು ಅನ್ನೇ ನಾನು ಮೊದಲೇ ನೋಡಿದ್ದೀನಿ ಎಂದು ನಂಬಿಸಿಬಿಡುತ್ತದೆ. ನಿಮ್ಮ ಹಳೆಯ ನೆನಪು ಮತ್ತು ಇಂದಿನ ರಿಯಾಲಿಟಿ ಮ್ಯಾಚ್ ಆದಾಗ ಉಂಟಾಗುವ ಕನ್ಫ್ಯೂಷನ್ ಇದು. ಸ್ನೇಹಿತರೆ, ಮೆದುಳಿನ ಆಟ ಕೇವಲ ದೇಜಾವಿಗೆ ನಿಲ್ಲಲ್ಲ, ಇದರ ಉಲ್ಟಾ ಕೂಡ ಒಂದು ಎಫೆಕ್ಟ್ ಇದೆ. ಅದಕ್ಕೆ ನಾವು ಜಮೆಯು ಎಂದು ಕರೆಯುತ್ತೇವೆ. ಇದು ಇನ್ನೂ ವಿಚಿತ್ರ. ನೀವು ದಿನಾಲೂ ನೋಡುವ ಜಾಗ ಅಥವಾ ದಿನ ಮಾತನಾಡುವ ನಿಮ್ಮ ಆತ್ಮೀಯ ಗೆಳೆಯ ಅಥವಾ ನೀವು ದಿನ ಬಳಸುವ ಒಂದು ಸಾಮಾನ್ಯ ಕನ್ನಡ ಪದ ಇದಕ್ಕಿದ್ದಂತೆ ಒಂದು ಸೆಕೆಂಡ್ ನಿಮಗೆ ಸಂಪೂರ್ಣ ಹೊಸದಾಗಿ ಅನಿಸೋಕೆ ಶುರುವಾಗುತ್ತೆ. ಇವನು ಯಾರು, ಈ ಪದದ ಅರ್ಥ ಏನು ಅಂತ ಮೆದುಳು ಬ್ಲ್ಯಾಂಕ್ ಆಗಿಬಿಡುತ್ತದೆ. ಪರಿಚಿತವಾಗಿರುವುದೇ ಅಪರಿಚಿತರ ತರ ಕಾಣಿಸುವುದು ಜಮೀವು. ಮೆದುಳಿನಲ್ಲಿ ಆಗುವ ಒಂದು ಸಣ್ಣ ಟೈಮಿಂಗ್ ಮಿಸ್ಸಿಂಗ್ ನಮಗೆ ಇಷ್ಟೊಂದು ರೋಚಕ ಅನುಭವ ನೀಡುತ್ತದೆ. ಈಗ ನಿಮ್ಮ ಸರದಿ. ನಿಮ್ಮ ಜೀವನದಲ್ಲಿ ಈ ರೀತಿ ದೇಜಾವು ಅನುಭವ ಯಾವ ಜಾಗದಲ್ಲಿ ಆಗಿತ್ತು ನಿಮಗೆ? ಆಗ ಅನಿಸಿದಾಗ ನೀವು ಏನು ಯೋಚನೆ ಮಾಡಿದ್ರಿ ಅನ್ನೋದನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ಸೈಕಾಲಜಿ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇಂಥದ್ದೇ ಮತ್ತೊಂದು ಮೈಸ್ಟೀರಿಯಸ್ ಬ್ಲೋಯಿಂಗ್ ವಿಷಯದೊಂದಿಗೆ ಸಿಗೋಣ. ಧನ್ಯವಾದಗಳು.